ಅವ್ರದ್ದೊಂದು ಪೇಜ್ ಇದೆ. ತುಂಬ ಒಳ್ಳೆ ವರ್ಕರು. ಎಕ್ಸ್ಪೆಷಲಿ ನಾನು ಅವ್ರನ್ನ ತಲೆ ತಿಂದಿರೋಷ್ಟು ಅವ್ರ ಜರ್ನಿಲಿ ಯಾರು ತಿಂದಿದ್ದಾರೆ ಗೊತ್ತಿಲ್ಲ ನನಗೆ. ನಾನು ಪ್ರತಿ ಸಲ ಕೆಲಸ ಮಾಡಿಸ್ಕೋಬೇಕಾದ್ರೂ ಅಷ್ಟೇ ತಲೆ ತಿಂತೀನಿ. ಅವರು ಅಷ್ಟೇ ಪ್ರೀತಿಯಿಂದ ಎಲ್ಲ ನಾನು ಆಮೇಲೆ ನನಗೇನು ಅಂತಂದರೆ ಆ ಸ್ಟ್ಯಾಟಿಸ್ಫ್ಯಾಕ್ಷನ್ನೇ ಸಿಗಲ್ಲ. ಕಳಿಸಿರ್ತಾರಾ 2 ಥರ ಕಳಿಸ್ತಾರೆ. 2 ಕಳಿಸ್ಬಿಡಿ ಬ್ರೋ ನೋಡೋಣ ಯಾವುದು ಆಗುತ್ತೆ. ಪುನಃ ಒಂದಿನ ನೋಡಿ ಮತ್ತೆ ನಾಳೆಗೆ ಏನೋ ಚೇಂಜಸ್ ಹೇಳಿದ್ರು ಅವ್ರು ಮಾಡಿಕೊಡ್ತಾರೆ ಇವತ್ತುವರೆಗೂ ಕೂಡ. ಬ್ಯಾಟೆ ತಮಿಳು ಅವರೇ ಡಿಸೈನ್ ಮಾಡಿದ್ದು, ಕನ್ನಡ ಅವರೇ ಡಿಸೈನ್ ಮಾಡಿದ್ದು. ಮತ್ತು ನಮ್ಮ ಪೋಸ್ಟರ್ಸ್ಗಳು ಈಗ ನೀವು ನೆನ್ನೆ ಬಿಟ್ಟಂಥ ಪೋಸ್ಟರ್ ನೋಡಿದರೆ ಇಡೀ ಬದುಕನ್ನು ತೋರಿಸ್ಬಿಡುತ್ತೆ ಅಲ್ಲಿ. ಸೊ ಅವ್ರು ಹೇಳಿದ ತಕ್ಷಣ ಅದನ್ನ ಗ್ರ್ಯಾಪ್ ಮಾಡಿಕೊಂಡು ಓಕೆ ಬ್ರೋ ಮಾಡೋಣ 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 ಅಂದ್ಕೊಂಡು ಅವರು ಡಿಸೈನ್ ಮಾಡಿದ್ರು. ಅದು ಮುಗೀತು. ನೆಕ್ಸ್ಟು ಈಗ ಡಬ್ಬಿಂಗ್ ಅಂತ ಬಂದಾಗ ನಮಗೊಂದು ಚಾಲೆಂಜ್ ಇದ್ದಿದ್ದು, ಅಣ್ಣ ಏನೋ ಆರ್ಟಿಸ್ಟು. ಆಮೇಲೆ ಇವ್ರಿಗೆ ಅನುಭವ ಇದೆ, ಡಬ್ಬಿಂಗ್ ಮಾಡಿ ಸಿನಿಮಾ ಮಾಡಿ ಎಲ್ಲ ಅನುಭವ ಇದೆ. ಇವ್ರು ಮಾಡಿಬಿಡ್ತಾರೆ. ಬಟ್ ತಾತನ ಕೈಲಿ ಹೆಂಗೆ ಡಬ್ ಮಾಡಿಸೋದು, ಮತ್ತು ಆ ಚಿಕ್ಕ ಹುಡುಗಿ ಕೈಲಿ ಹೆಂಗೆ ಡಬ್ ಮಾಡಿಸೋದು, ಅದು ದೊಡ್ಡ ಚಾಲೆಂಜೆ. ಒಂದೊಂದು ಡೈಲಾಗ್ ಇರ್ಬೋದು, ಬಟ್ ಅದು ನ್ಯಾಚುರಲಾಗಿ ಬರ್ಬೇಕಲ್ಲ. ಆವಾಗ ಆ ಡಬ್ಬಿಂಗಿಗೆ ಅಂತ ಹೋದಾಗ ತನಿಷ್ಕಾ ಆ ಹುಡುಗಿ ಡಬ್ ಮಾಡಿದವರು ತನಿಷ್ಕಾ, ಅಜಯ್ ಸರ್ ಮಗಳು. ತುಂಬ ಒಳ್ಳೆ ಆರ್ಟಿಸ್ಟು, ತುಂಬ ಒಳ್ಳೆ ಟ್ಯಾಲೆಂಟೆಡ್ಡು. ನಮ್ಮ ನೆಕ್ಸ್ಟ್ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅವರು, ತನಿಷ್ಕಾ ಅವರು. ತನಿಷ್ಕಾ ಬಂದು 2 ಭಾಷೆ ಡಬ್ ಮಾಡಿದ್ರು. ಅವ್ರಿಗೇನು ವಿತೌಟ್ ಪ್ರಾಕ್ಟೀಸ್ ಏನೂ ಇಲ್ದೇ ತುಂಬ ಕಾನ್ಫಿಡೆಂಟ್ ಗರ್ಲು. ಓಕೆ, ತನಿಷ್ಕೊಂದು ಒಂದು ಧೈರ್ಯ ಬಂದ್ಬಿಡ್ತು ನಮಗೆ. ಓಕೆ, ಹುಡುಗಿ ಆಗುತ್ತೆ, ಮಾಡಿಸ್ಬೋದು. ಯಾಕೆ ನಾನು ಪ್ರೀವಿಯಸ್ ಒಂದು ಪ್ರಾಜೆಕ್ಟು ಮಾಡಿಸಿದ್ದೆ, ಅದರಿಂದ ಧೈರ್ಯ ಇತ್ತು. ಈಗ ನೆಕ್ಸ್ಟ್ ತಾತಂದು ಇದು ಒಂದು ಶಾಕಿಂಗ್ ನ್ಯೂಸ್ ಇದು. ತಾತಂದು ಏನು ಮಾಡೋದು ಅಂತ ಅಂದಾಗ, ಸರಿ ಡಬ್ಬಿಂಗಲ್ಲಿ ಅಣ್ಣಂದು ಡಬ್ಬಿಂಗ್ ಮುಗೀತು, ತನಿಷ್ಕಂದು ಡಬ್ಬಿಂಗ್ ಮುಗೀತು. ನೆಕ್ಸ್ಟು ಅಣ್ಣ ಹೋಗಿ ಅಂತ ಅಂದ ತಕ್ಷಣ ಸರಿ ತಮ್ಮ ಅಂತ ಹೋಗ್ಬಿಟ್ಟು ತಾತಂದು ಇವರೇ ಡಬ್ ಮಾಡಿರೋದು. ತಾತಂದು ಇವರೇ ಡಬ್ ಮಾಡಿರೋದು. ನಾವು ಡಬ್ಬಿಂಗ್ ಮೈಸೂರಿಂದ ಹೊರಟವ್ರು, ನಾನು ಇವರಿಬ್ಬರೇ ಡಬ್ಬಿಂಗ್ ಹೊರಟವರು. ತನಿಷ್ಕಾನು ಬೆಂಗಳೂರಿಂದ ಅಲ್ಲೇ ಬಂದರು ಪಾಪ. ತಾತಾನು ಅಲ್ಲೇ ಬಂದರು, ಒಳಗಿಂದ ಬಂದರು ಅವರು. ಅವ್ರ ರೂಪದಲ್ಲಿ ಬಂದರು. 2 ಭಾಷೆ ಡಬ್ಬಿಂಗ್ ಎಲ್ಲ ಆಯಿತು. ಈಗ ಎಲ್ಲ ಕ್ರೆಡಿಟ್ಸ್ ಎಲ್ಲ ಹಾಕಿದ್ವಿ, ಎಡಿಟಿಂಗ್ ಫಸ್ಟ್ ಕಾಪಿ ಕಂಪ್ಲೀಟ್ ಆಯಿತು ಸಿನಿಮಾ. ಈಗ ಅಪ್ರೋಚ್ ಮಾಡ್ಬೇಕು, ಒಂದು ಒಳ್ಳೆ ಕಡೆ ಆಮೇಲೆ ಇದು ನಾವು ಕಾನ್ಫಿಡೆಂಟಾಗಿ ಇದ್ದಿದ್ದು ಒಂದು ವಿಷಯ ಅಂತೂ, ನಾವು ಕತೆ ಮಾಡ್ಕೊಂಡಾಗಲೇ ಇದನ್ನು ಒಂದೊಳ್ಳೆ ಕಡೆ ರೀಚ್ ಮಾಡಿಸ್ಬೇಕು ಅನ್ನೋ ತಲೆಯಲ್ಲಿತ್ತು ನಮಗೆ. ಇಲ್ಲ ಎಲ್ಲೋ ಇದನ್ನು ನಾವು ತುಂಬ ವೆಯ್ಟ್ ಮಾಡಿದ್ವಿ. ನಾವು ನೋಡಿ ಪ್ರೋಸೆಸ್ ತುಂಬ ಬೇಗ ಆಗಿಬಿಟ್ಟಿದೆ ನಮ್ಮದು. ಬಟ್ ಕಾದ್ವಿ. ಯಾಕೆ ಕಾದಿದ್ದು ಅಂತ ಅಂದರೆ, ನಮ್ಮ ತಲೆಯಲ್ಲಿತ್ತು ಇಲ್ಲಪ್ಪ ನಾವು ಒಂದೊಳ್ಳೆ ಕಡೆ ಕೊಡೋಣ, ಲೈಕ್ PRKನೋ, ರಿಷಬ್ ಶೆಟ್ಟಿ ಫಿಲಮ್ಸೋ, KRG ಆ ಥರ ಹಿಂಗೆ ಒಂದಷ್ಟು ಆಪ್ಷನ್ನ ಇಟ್ಕೊಂಡಿದ್ವಿ ಈ ರೀಚ್ ಮಾಡಿಸಿದ್ರೆ. ಬಟ್ ಎಲ್ಲರೂ ಪ್ರಾಜೆಕ್ಟ್ ನೋಡಿಲ್ಲ ಅನ್ನೋರು 5 ನಿಮಿಷ ಮಾಡಿದ್ರೆ ಅದು ಹೆಂಗೆ ತೊಗೊತಾರೆ ಅನ್ನೋದು ಇತ್ತು. ಆಮೇಲೆ ನೋಡಿದವರು ಇಲ್ಲ